ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಟೆಪ್ ಕಟಿಂಗ್ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಜಾಸ್ತಿ ಶಾರ್ಟ್ ಮಾಡಬೇಡ, ಸ್ವಲ್ಪ ನಾರ್ಮಲಾಗಿ ಮಾಡು, ಸ್ಟೆಪ್ ಕಟ್ಟಿಂಗ್ ಥರ. ಸರಿ ಆಯಿತು, ಶಾರ್ಟಾಗಿ, ಜಾಸ್ತಿ ಲಾಂಗು ಬೇಡ ಶಾರ್ಟು ಬೇಡ, ಆ ಥರ ಮಾಡ್ತೀನಿ ಸ್ಟೆಪ್ ಕಟಿಂಗ್ ಥರ. ಓಕೆನಾ? ಸರಿ ಆಯಿತು, ಜಾಸ್ತಿ ಕಟ್ ಮಾಡಬೇಡ. ಓಕೆನಾ? ಓಕೆ. ಇವ್ರದ್ದು ತುಂಬ ಲಾಂಗ್ ಏರ್ ಇದೆ, ತುಂಬಾ ಚೆನ್ನಾಗಿದೆ ಏರ್ಸ್ ಮಾತ್ರ. ಅದು ಎಷ್ಟು ದಟ್ಟವಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಏರ್ ಕಟ್ ಮಾಡ್ತಿರೋದು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಲಾಸ್ಟಲ್ಲಿ ಅಂತ. ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡೋಣ ಬನ್ನಿ. ಅದು ಈ ಥರ 2 ಭಾಗ ಮಾಡಿಬಿಟ್ಟು ಈ ಕತ್ತತ್ರ ಬಂದುಬಿಟ್ಟು ಅಲ್ಲಿ ರಿಬ್ಬನ್ ಹಾಕಬೇಕಾಗುತ್ತೆ. ನಿಮಗೇನಾದರೂ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅಂದರೆ ಆ ಕಡೆ ಈ ಕಡೆ 2 ರಿಬ್ಬನ್ ಹಾಕ್ಬಿಟ್ಟು ಈ ಥರ 2 ಜಾಯಿಂಟ್ ಮಾಡಿಬಿಟ್ಟು ರಿಬ್ಬನ್ ಹಾಕಿ ಟೈಟಾಗಿ ಕುತ್ಕೋಬೇಕು. ಅದು ಈ ಥರ ಟೈಟಾಗಿ ಕುತ್ಕೊಂಡಿದ್ದು ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಕೆಳಗಡೆ ಕಟ್ ಮಾಡಬೇಕಾಗುತ್ತೆ. ನೋಡಿ, ಏನಾದರೂ ನಿಮಗೆ ಗ್ರಿಪ್ಸಿಗೆ ಇನ್ನೂ ಬೇಕು ಅಂತ ಅಂದರೆ ಮಧ್ಯಕ್ಕೊಂದು ರಿಬ್ಬನ್ ಹಾಕೋಬೋದು. ನಂದು ರಿಬ್ಬನ್ ಹಾಕೊತಿಲ್ಲ, ಹಂಗೆ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಕಟ್ ಮಾಡಬೇಡ ಅಂತ ಅಂದ್ಲು, ಸೊ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ರಿಬ್ಬನ್ನ ರಿಮೂವ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟ್ರೈಟ್ ಕಟ್ಟಿಂಗ್ ಯಾವ ಥರ ಬರುತ್ತೆ ಸೇಮ್ ಅದೇ ಥರ ಬರುತ್ತೆ ಇವಾಗ. ಮತ್ತು ಫುಲ್ಲು ಎಲ್ಲ ಏರ್ಸ್ನೂ ಹಿಂಗೆ ತೊಗೊಂಡು ರಿಬ್ಬನ್ ಹಾಕ್ಕೊಳ್ಳಿ ಮುಂದೆ. ಹಾಗೆ ಮಧ್ಯಕ್ಕೆ ಇನ್ನೊಂದು ರಿಬ್ಬನ್ ಹಾಕ್ಕೋಬೇಕಾಗುತ್ತೆ. ನಾನು 3 ರಿಬ್ಬನ್ ತೊಗೊಂಡು ಹಾಕೋತಿದ್ದೀನಿ. ನೋಡಿ, ರಿಬ್ಬನ್ನು ಹಾಕೋಕ್ಕಾಗ್ತಾಯಿಲ್ಲ, ಸೊ ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ದಟ್ಟ ಇದೆ ಸ್ವಲ್ಪ, ಅದಕ್ಕೋಸ್ಕರ ಅದು ಆಗ್ತಾಯಿಲ್ಲ. ಹಾಗೆ ಇನ್ನೊಂದು ರಿಬ್ಬನ್ ತೊಗೊಂಡು ಈ ಥರ ಗ್ಯಾಪ್ ಕೊಟ್ಕೊಂಡು ನಾವು ರಿಬ್ಬನ್ ಹಾಕ್ಕೋಬೇಕಾಗುತ್ತೆ. ನಾನು 3 ರಿಬ್ಬನ್ ತೊಗೊಂಡು 3 ಸ್ಟೆಪ್ ಮಾಡಿಕೊಂಡು ರಿಬ್ಬನ್ ಹಾಕ್ತಾಯಿದ್ದೀನಿ. ಹಾಗೆ ಈ ಥರ ಕೂಮ್ ತೊಗೊಂಡು ಬಾಚಿಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಸ್ಟೆಪ್ ಬರಬೇಕು ಅಂತ ಅಂದರೆ ಸ್ವಲ್ಪ ಕಟ್ ಮಾಡಲೇಬೇಕಾಗುತ್ತೆ, ಸ್ವಲ್ಪ ಜಾಸ್ತಿನ. ಈ ಥರ ತುದೀಲಿ ಒಂದು ಸ್ವಲ್ಪ ಕತ್ತರಿಸ್ಕೊಳ್ಳಿ, ಸ್ವಲ್ಪನ. ಈ ಸ್ಟೆಪ್ ಬರಬೇಕು ಅಂದರೆ ಈ ಥರ ಕತ್ತರಿಸ್ಕೋಬೇಕಾಗುತ್ತೆ. ಹಾಗೆ ರಿಬ್ಬನ್ ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ ನಾವು. ಹಿಂದೆ ಈ ಥರ ತಗೊಂಡು ಒಂದು ಕ್ಲಿಪ್ ಹಾಕೊಂಬಿಡಿ. ಕ್ಲಿಪ್ ಹಾಕೊಂಡಿದ್ದಾದಮೇಲೆ ಮಧ್ಯದ್ದು ಸ್ವಲ್ಪ ಸ್ಟ್ರೈಟಾಗಿ ತೊಗೋಬೇಕಾಗುತ್ತೆ ನಾವು ನೀಟಾಗಿ ತೊಗೊಂಡು ಕೂಮ್ ಮಾಡ್ಕೋಬೇಕಾಗುತ್ತೆ. ಕೂಮ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೊಂದು ರಿಬ್ಬನ್ ಹಾಕ್ಕೊಳ್ಳಿ. ಟೈಟಾಗಿರಬೇಕು, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಹಾಕ್ಕೊಂಡು ನಾನು ಇನ್ನೂ ಒಂದು ರಿಬ್ಬನ್ ಹಾಕ್ಕೊತಿದ್ದೀನಿ. ರಿಬ್ಬನ್ ಹಾಕ್ಕೊಂಡಿದ್ದಾದಮೇಲೆ ನಾನು 3 ರಿಬ್ಬನ್ ತೊಗೊಂಡಿದ್ನಲ್ಲ, ಸೊ ಇನ್ನೊಂದು ಹಾಕ್ಕೋತಿದ್ದೀನಿ. ಅದನ್ನು 3 ಸ್ಟೆಪ್ ಬರೋ ಥರ ಹಾಕ್ಕೊಂಡು ಮತ್ತೆ ನಾನು ಕಟ್ ಮಾಡ್ಕೋತಿದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸಿಜರ್ ಮಾಡಬೇಕಾಗುತ್ತೆ ನಾವು ಸಣ್ಣದಾಗಿ. ಇವಾಗ ಮುಂದೆ ಹೇರ್ಸ್ ತೊಗೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ಶಾರ್ಟ್ ಇರಲಿ ಅಂತ ಅಂದರು, ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ತಿದ್ದೀನಿ ಮುಂದೆ. ಹಾಗೆ ನಾವು ಈ ಥರ ಇಟ್ಕೊಂಡು ನಾವು ಕ್ರಾಸಾಗೆ ಕಟ್ ಮಾಡ್ಕೋಬೇಕಾಗುತ್ತೆ. 2 ಕಡೆ ಸೈಡೂ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಾಂದರೆ ಸ್ಟ್ರೈಟಾಗಿ ಬಂದುಬಿಡುತ್ತೆ ಮುಂದೆನೂ. ಸೊ ಅದಕ್ಕೋಸ್ಕರ ಹಾಗೆ ಬ್ಯಾಕ್ ಸೈಡು ಅಷ್ಟೇ ಈ ಥರ ರಿಮೂವ್ ಮಾಡಿಬಿಟ್ಟು ನಾವು ಸ್ಟೆಪ್ ಥರ ಮತ್ತೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಸೈಡನ್ನು ಸ್ವಲ್ಪ. ನೋಡಿ ಈ ಥರ ಬನಾನಾ ಕ್ಲಿಪ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಕಟ್ ಮಾಡ್ತಿರೋದು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಸ್ಟೆಪ್ ಕಟ್ಟಿಂಗು. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಅಂಜಲಿ, ಯಾವ ಥರ ಬಂದಿದೆ ಸ್ಟೆಪ್ ಕಟ್ಟಿಂಗ್? ನಾರ್ಮಲ್ ಆಗಿದೆ. ಮನೆಯಲ್ಲೇ ಸ್ಟೆಪ್ ಕಟ್ಟಿಂಗ್ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನಿನಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಬಂದಿದೆ. ಬಟ್ ಇನ್ನೊಂದೇನು ಅಂತ ಅಂದರೆ ಸ್ಟ್ರೈಟಿಂಗ್ ಮಾಡಿಬಿಟ್ಟು ಹಾಗೆ ವಾಟರ್ ಸ್ಪ್ರೇ ಮಾಡಿಬಿಟ್ಟು ಕಟ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತೇನೋ ಅನಿಸುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.